My dear masters, my dear friends, my dear gods. ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಮತ್ತೊಮ್ಮೆ ಶುಭ ದಿನ ಅಂತ ಹೇಳಿ ನಾನು ಬಯಸುತ್ತಿದ್ದೇನೆ. ಇಷ್ಟುವರೆಗೆ ಶಂಕರ ಆಧ್ಯಾತ್ಮಿಕ ಪಿರಮಿಡ್ ಧ್ಯಾನ ಕೇಂದ್ರದ ಸ್ಥಾಪಕರಾದ ಲಲಿತಾ ಅಯ್ಯರ್ ಅವರ ಅನುಭವ ನಾವು ಕೇಳಿದ್ದೀವಲ್ವಾ? ಈ ಅನುಭವದಲ್ಲಿ ಜೀವನ ನಮಗೆ ಎಲ್ಲಿ ಕರ್ಕೊಂಡು ಹೋಗ್ತಿದೆ ಅಂತಂದ್ರೆ, ನಮ್ಮೆಲ್ಲರನ್ನು ಕೂಡ ನಮ್ಮನ್ನ ನಾವು ಅರಿತುಕೊಳ್ಳುವಂತ ಪ್ರಯಾಣದ ಕಡೆನೆ ಕರ್ಕೊಂಡು ಹೋಗ್ತದೆ. ಯಾವ ಸಮಯಕ್ಕೆ ನನ್ನ ಜೀವನ ತಿಳಿಯಲಾರದ ಪರಿಸ್ಥಿತಿಯಲ್ಲಿ, ಗೊಂದಲಗಳಲ್ಲಿ ಸಿಕ್ಕಿಕೊಂಡಿದೆ ಅಂತಂದ್ರೆ, ಅವಾಗಲೇ ನನ್ನ ಜೀವನದ ಆತ್ಮದ ಪ್ರಯಾಣ ಮೊದಲು ಇಡಬೇಕು ಅಂತ ಅರ್ಥ ಮಾಡ್ಕೋಬೇಕು. ಲಲಿತಾ ಅಯ್ಯರ್ ಅವರ ಜೀವನದ ಪ್ರಯಾಣದಲ್ಲಿ ಅವರ ದೈಹಿಕ ಮಾನಸಿಕ ಆರೋಗ್ಯ ಅನ್ನೋದು ಒಂದು ಚಿಕ್ಕ ಕಾರಣ ಅಷ್ಟೇ. ಏನಕ್ಕೆ ಆ ಚಿಕ್ಕ ಕಾರಣ? ಎಷ್ಟೋ ಜನ ರೋಗ ಬಂತು ಹೊರಟೋಗ್ಬಿಟ್ರು ಅಂತ ಹೇಳ್ತಿರ್ತಾರೆ. ಏನಕ್ಕೆ ರೋಗ ಬಂದು ಉಳಿತರು ಅಂತಂದ್ರೆ, ಅವರದಾದ ಒಂದು ಕಾರ್ಯಕಾರಣ ಸಂಬಂಧದಲ್ಲಿ ಆಧ್ಯಾತ್ಮಿಕತೆಗೆ ಬರಬೇಕು, ಇದರ ಜ್ಞಾನವನ್ನು ಪಡೆಯಬೇಕು, ದೈಹಿಕ ಮಾನಸಿಕ ಹೃದಯ ಎಲ್ಲ ಚೈತನ್ಯದ ಅರಿವು ಅವರು ಪಡಿಬೇಕು ಅಂತ ಹೇಳಿ ಅವರ ಜನ್ಮದ ಪ್ರಣಾಳಿಕೆಯಲ್ಲಿ ಇದೆ ಆಲ್ರೆಡಿ. ಆ ಸಮಯಕ್ಕೆ ಏನು PMC ರೀಸೆಂಟ್ ಆಗಿ ಬಂದಿದೆಯಾ? ಇಲ್ವಲ್ಲ, ಯಾವಾಗಿಂದನೋ ಇದೆ. ಯಾಕೆ ನೋಡಿಲ್ಲ? ಯಾಕೆ ಗಮನ ಇಲ್ಲ? ಅಂದ್ರೆ ಆ ಸಮಯಕ್ಕೆ ನಿನ್ನ ಅಂತರಂಗದಿಂದ ಆ ಚೈತನ್ಯವು ಹೇಳುತ್ತೆ, ಇದನ್ನ ನೋಡು ಅಂತ, ಇದನ್ನ ಗಮನ ಕೊಡು ಅಂತ. ಯಾಕೆ ಅಂತಂದ್ರೆ, ಸೊಲ್ಯೂಷನ್ ಅನ್ನೋದು ಭೌತಿಕ ಜೀವನಕ್ಕೆ ನನ್ನನ್ನು ನಾನು ಅರಿತುಕೊಂಡು ಆನಂದವಾಗಿ ಜೀವನ ಮಾಡೋದಕ್ಕೆ ಒಂದು ಸೊಲ್ಯೂಷನ್ ಅಷ್ಟೇ. ಆದರೆ ಅದು ಬಹಳ ಸೀಮಿತ. ಆದರೆ ಆತ್ಮದ ಆನಂದ ಅನ್ನೋದು ಸದಾ ಶಾಶ್ವತವಾಗಿರತಕ್ಕಂಥದ್ದು. ಏನಂತ ಹೇಳಿದ್ರು ಲಲಿತಾ ಅಯ್ಯರ್ ಅವರು? ನಾನು ಆ ರೋಗಗಳಿಂದ ಆಚೆ ಬಂದರೂ ಕೂಡ ಮತ್ತೆ ಇನ್ನೊಂದು ರೋಗ ಬಂತು. ಈಗೇನಕ್ಕೆ ಬರ್ತಿಲ್ಲ? ಈಗೇನಕ್ಕೆ ಸ್ಟಾಪ್ ಆಯ್ತು? ಅಂದ್ರೆ ಜೀವನದಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮುಗೀತು ಅಂತ. ಅಂದ್ರೆ ಸದಾ ಆನಂದವಾಗಿ ಜೀವನ ಮಾಡುವಂತ ತಾಯಿ ನಮಗೆ ಬಂದ್ಬಿಡುತ್ತೆ. ಅದಕ್ಕೆ ಧ್ಯಾನ ಅಂತಂದ್ರೆ, PMC ಚಾನಲ್ ಅಂತಂದ್ರು ಏನು ಅಂತಂದ್ರೆ, ನಿಮ್ಮ ಜೀವನದಲ್ಲಿ ಶುಭ ಗಳಿಗೆಗಳು ಸ್ಟಾರ್ಟ್ ಆಗಿದೆ ಅಂತ. ಚಪ್ಪಾಳೆ. ಆತ್ಮ ಚೈತನ್ಯ ಯಾವತ್ತೂ ಕೂಡ ನಮ್ಮನ್ನ ನಾವು ಉದ್ಧಾರ ಮಾಡ್ಕೋ ಅಂತಾನೆ ಹೇಳ್ತಾ ಇರುತ್ತೆ. ಆದರೆ ನಾನು ಹುಟ್ಟಿ ಬೆಳೆದಿದ್ದ ವಾತಾವರಣ ಕಾರಣದಿಂದ ನನ್ನ ಮನಸ್ಸು, ಸಂಘವು, ನನ್ನ ಅಹಂಕಾರದಿಂದ ನಾನು ಅದನ್ನು ಮಾಡೋದಕ್ಕೆ ಹೆಜ್ಜೆ ಮುಂದೆ ಹಾಕಲ್ಲ. ನಾನು ಈಗ ಪಿರಮಿಡ್ ಕಟ್ಟಬೇಕು ಅಂದ ತಕ್ಷಣನೇ ಮಿಕ್ಕಿದ್ದು ಪ್ರಕೃತಿಯಲ್ಲಿ ಆಗಲಿ ವ್ಯಕ್ತಿಗಳಾಗಲಿ, ನಾನು ಮನೆ ಕಟ್ತೀನಿ ಅಂತಂದ್ರೆ ಎಷ್ಟು ಜನ ದುಡ್ಡು ಕೊಡ್ತಾರೆ? ನಿನ್ ಮನೆ ನೀನ್ ಕಟ್ಕೋ ಅಂತದೆ, ರೈಟಾ? ಪಿರಮಿಡ್ ಕಟ್ತೀನಿ ಅಂತಂದ್ರೆ ಪ್ರಕೃತಿ, ವಿಶ್ವವು ಎಲ್ಲರೂ ಕೂಡ ಸಹಾಯ ಮಾಡುವಂತ ಸ್ಥಾಯಿಗೆ ಬರುತ್ತೆ. ಅದಕ್ಕೆ ನಮ್ಮ ಚೈತನ್ಯ ಏನ್ ಕೆಲಸ ಮಾಡಬೇಕು ಅನ್ನೋ ಅರಿವು ನಾನು ಪಡೆದಾಗ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಆನಂದ ಗಳಿಗೆಗಳು ಕಂಟಿನ್ಯೂ ಆಗ್ತಾ ಇರುತ್ತೆ. ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ನಾವೆಲ್ಲರೂ ಕೂಡ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ
ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.